ಅಮ್ಮ, ಈ ವೀರಭದ್ರ ಅವರು ನನ್ನಿಲ್ಲಿ ಸಿಕ್ಕಾಕ್ಸಿದ್ದಾರೆ. ಅವ್ರ ಮೇಲೆ ಅನುಮಾನ ಬರ್ದೇ ಇರ್ಲಿ ಅಂತ ನನ್ನಿಲ್ಲಿ ಕಳಿಸಿ ಅವ್ರು ಮಾತ್ರ ಆರಾಮಾಗಿದ್ದಾರೆ. ಕಾರ್ಕೋಟಕ ಅರ್ಜುನ ಕೊಟ್ಟಿರೋದು ಮಾಮೂಲಿ ವಿಷ ಅಲ್ಲ, ಕಾರ್ಕೋಟಕ ವಿಷ ಅಂತ ವೀರಭದ್ರ ಅವ್ರು ಹೇಳಿದ್ರು. ಈ ಡಾಕ್ಟರ್ ಅಲ್ಲ, ಬೇರೆ ಯಾವ ಡಾಕ್ಟರ್ ಬಂದ್ರು ಅರ್ಜುನ ಕಾಪಾಡಕ್ಕಾಗಲ್ಲ. ಇಷ್ಟೊತ್ತಿಗೆ ಅವನ್ ಸತ್ತೋಗಿರ್ತಾನೆ. ಈ ವೀರಭದ್ರ ಅವ್ರು ಹೇಳಿರೋದು ಕರೆಕ್ಟೇ ಆಗಿದ್ರೆ, ಆ ಕಾರ್ಕೋಟಕ ಕೊಟ್ಟಿರೋ ವಿಷ ಪವರ್ಫುಲ್ಲೇ ಆಗಿದ್ರೆ ಇವನ್ ಸತ್ತೋಗಿರ್ಬೇಕಾಗಿತ್ತಲ್ಲ. ಏನ್ ಬೇಕಾದ್ರೂ ಆಗ್ಲಿ ಬಿಡು, ನನ್ಗೇನು. ಇಲ್ಲಿ ಏನ್ ನಡೆಯುತ್ತೋ ಅದನ್ನಲ್ಲಿ ಹೋಗಿ ಹೇಳೋದೇ ನನ್ನ ಡ್ಯೂಟಿ. ನೋಡೋಣ ಏನಾಗತ್ತೆ ಅಂತ ನೋಡೋಣ. ಯಾವ ತರ ಸುದ್ದಿ ಕೇಳ್ಬೇಕಾಗ್ ಬರುತ್ತೋ ಅಂತ ಭಯ ಆಗ್ತಾ ಇದೆ. ಟೆನ್ಷನ್ ಮಾಡ್ಕೊಬಿಡಿ ಅಜ್ಜಿ, ಅರ್ಜುನ್ ಏನು ಆಗಲ್ಲ. ದೊಡ್ಡಮ್ಮೋರೆ, ನೊಂದ್ಕೋಬೇಡಿ. ನಾವ್ ನಂಬಿರೋ ಆ ದೇವ್ರು ನಮ್ಗೆ ಅನ್ಯಾಯ ಮಾಡಲ್ಲ. ಖಂಡಿತವಾಗ್ಲೂ ಅರ್ಜುನ್ ಅವ್ರನ್ನ ಕಾಪಾಡ್ತಾನೆ. ಡಾಕ್ಟರ್, ಅರ್ಜುನ್ ಕಂಡೀಷನ್ ಹೇಗಿದೆ? ಪ್ರಾಬ್ಲಮ್ ಇಲ್ಲ ತಾನೆ? ಪೇಷಂಟ್ನ ಕಚ್ಚಿರೋದು ಮಾಮೂಲಿ ಹಾವಲ್ಲ, ಡೆಡ್ಲಿಯಸ್ಟ್ ಅಂಡ್ ಮೋಸ್ಟ್ ಡೇಂಜರಸ್ ಸ್ನೇಕ್ ಬೈಟ್ ಅದು. ನೀನ್ ಹೇಳ್ತಾ ಇರೋದು ನಿಜನೇ ಡಾಕ್ಟ್ರೆ. ಅವನ್ ಮೈಯಲ್ಲಿರೋದು ಮಾಮೂಲಿ ವಿಷ ಅಲ್ಲ, ಕಾರ್ಕೋಟಕ ವಿಷ. ಆ ವಿಷ ಯಾರನ್ ಬೇಕಾದ್ರೂ ಸಾಯಿಸುತ್ತೆ. ನಿಮ್ ಮಗನ್ನ ಆ ದೇವರು ಕೂಡ ಕಾಪಾಡಕ್ಕಾಗಲ್ಲ. ವೀರಭದ್ರ ಅವ್ರ ಸ್ಕೆಚ್ ಹಾಕಿದ್ರೆ ಮಾಮೂಲಿ ಆಗಿರುತ್ತಾ? ಡಾಕ್ಟರ್, ಏನ್ ಹೇಳ್ತಾ ಇದ್ದೀರಾ? ಅರ್ಜುನ್ಗೆ ಹಾವು ಕಚ್ಚಿದ್ಯಾ? ಅದು ಅಷ್ಟೊಂದು ಅಪಾಯಕಾರಿ ವಿಷನಾ? ಎಸ್, ಅವ್ರ ಬಾಡಿ ಪೂರ್ತಿ ವಿಷ ಆಗಿ ಹೋಗಿದೆ. ಪಾಯ್ಸನ್ ಡಿಕ್ರೀಸ್ ಆಗೋದಕ್ಕೋಸ್ಕರ ಆಂಟಿವೆನಮ್ ಡ್ರಗ್ನ ಕೊಟ್ಟಿದ್ದೀವಿ. ನನ್ನ ಅಂದಾಜಿನ ಪ್ರಕಾರ ಸಾಯಂಕಾಲದ ಹೊತ್ತಿಗೆ ಪ್ರಜ್ಞೆ ಬರಬೇಕು. ಅಷ್ಟೊತ್ತಿಗೆ ಏನಾದ್ರು ಪ್ರಜ್ಞೆ ಬರಲಿಲ್ಲ ಅಂತಂದರೆ ಮುಂದೇನು ಮಾಡಬೇಕು ಅಂತ ನಾನು ಯೋಚನೆ ಮಾಡಿ ಹೇಳ್ತೀನಿ. ಅವನ್ ಸತ್ತಿದಾನೆ ಅಂತ ಕೇಳೋದಕ್ಕೆ ಸಂಜೆವರೆಗೂ ಕಾಯ್ಬೇಕಂತ ಆಯ್ತು. ಸತ್ತಿದಾನೆ ಅಂತ ಹೇಳಕ್ಕೆ ಈ ಡಾಕ್ಟರ್ ಯಾಕಿಷ್ಟು ತಡ ಮಾಡ್ತಾ ಇದ್ದಾರೋ ನನಗಂತೂ ಗೊತ್ತಾಗ್ತಿಲ್ಲ. ನರ್ಸ್, ಇಷ್ಟರೊಳಗೆ ಏನಾದ್ರು ಪ್ರಜ್ಞೆ ಬಂತು ಅಂತಂದರೆ ನಂಗೆ ಇನ್ಫಾರ್ಮ್ ಮಾಡು. ಸರಿ ಡಾಕ್ಟರ್. ಏನು ಆಗಲ್ಲ ಅಜ್ಜಿ. ಕೌಶಲ್ಯ, ಭೈರವಿ ನಮ್ ಜೊತೆನೆ ಬಂದಲ್ಲ, ಎಲ್ಲಿದ್ದಾಳೆ? ನಮ್ ಜೊತೆನೇ ಇದ್ಲಲ್ವಾ? ಅಜ್ಜಿ, ಎಲ್ಲಿಗಾದ್ರೂ ಹೋಗಿ ಬರ್ತೀನಿ ಅಂತ ನಿಮ್ಗೇನಾದ್ರೂ ಹೇಳದ್ಲಾ? ನನ್ಗೇನು ಹೇಳಿಲ್ಲಮ್ಮ. ವಾಶ್ರೂಮ್ಗೇನಾದ್ರೂ ಹೋಗಿರ್ಬಹುದೇನೋ. ನಾವು ಬಂದಾಗಿಂದ ಅವಳು ಕಾಣಿಸ್ತಾ ಇಲ್ಲ. ಒಂದ್ಸರಿ ಹೋಗಿ ನೋಡ್ಕೊಂಡ್ ಬಾ. ಒಂದ್ಸಲ ನೋಡ್ಕೊಂಡ್ ಬಾ ಅಮ್ಮ, ಹೋಗು. ಆದಿತ್ಯ ಅವ್ರೆ, ಆದಿತ್ಯ ಅವ್ರೆ, ಆದಿತ್ಯ ಅವ್ರೆ. ಏನೋ, ಯಾಕೆ ಹೆದರ್ಕೊಂಡಿದ್ಯಾ? ಭೈರವಿ ಅಮ್ಮವ್ರನ್ನ ಯಾರು ಹೆಂಗಸು ಬಂದು ಎಳ್ಕೊಂಡು ಹೋಗ್ಬಿಟ್ಲು. ಭೈರವಿನ ಯಾಕೋ ಹೇಳ್ಕೊಂಡು ಹೋಗ್ತಾರೆ? ಯಾರು ಕರ್ಕೊಂಡು ಹೋದ್ರು? ಏನೋ ಗೊತ್ತಿಲ್ಲ. ನಿಮ್ ತಂಗಿನ ಎಳ್ಕೊಂಡೋದ ಆ ಹುಡ್ಗಿನ ನಾನು ಯಾವ್ದು ನೋಡೇ ಇಲ್ಲ. ಭೈರವಿನ ಯಾಕೆ ಎಳ್ಕೊಂಡು ಹೋದ್ರು? ಇದು ವೀರಭದ್ರ ಅವ್ರ ಕೆಲಸನ? ಒಂದ್ ವೇಳೆ ಆ ಸಾನ್ವಿ ಏನಾದ್ರೂ ಎಳ್ಕೊಂಡು ಹೋಗಿರ್ಬೋದಾ? ಇಷ್ಟಕ್ಕೂ ಅರ್ಜುನ್ಗೂ ಭೈರವಿಗೂ ಮದುವೆ ಆಗ್ಲಿ ಅಂತ ಇಷ್ಟಪಡ್ತಿದ್ದ ಹುಡುಗಿ ಭೈರವಿನ ಎತ್ತಾಕೊಂಡು ಹೋಗಲ್ವಲ್ಲ, ಮತ್ತಿನ್ ಯಾರು ಮಾಡಿರ್ಬಹುದು? ಭೈರವಿನ ಯಾಕೋ ಎಳ್ಕೊಂಡು ಹೋಗ್ತಾರೆ? ನನ್ ಮೊಮ್ಮಗಳನ್ನ ಎಳ್ಕೊಂಡು ಹೋಗೋ ಅವಶ್ಯಕತೆ ಯಾರಿಗಿದೆ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಲೇ,
ನಿನ್ ಕಣ್ಣೆದ್ರಿಗೆ ಇರೋ ಹುಡುಗಿನ ಇನ್ಯಾರೋ ಹುಡುಗಿ ಎಳ್ಕೊಂಡು ಹೋಗ್ತಾ ಇದ್ರೆ ನೀನೇನೋ ಮಾಡ್ತಾ ಇದ್ದೆ? ಯಾರೇನು ಅಂತ ಕೇಳಕ್ಕಾಗ್ಲಿಲ್ವಾ? ನಮ್ಮ ಹುಡುಗಿನ ಯಾಕೆ ಎಳ್ಕೊಂಡು ಹೋಗ್ತಾ ಇದ್ದೀರಂತ ತಡಿಯಕ್ಕಾಗ್ಲಿಲ್ವಾ ನಿನ್ಗೆ? ಅಯ್ಯೋ ಯಜಮಾನ್ರೆ, ಕೇಳ್ದೆ ಸುಮ್ಮನಿರಕ್ಕಾಗತ್ತಾ? ಕೇಳ್ದೆ ನಾನು. ಏನಂದ್ರು? ಕೇಳ್ತಿದ್ದ ಹಾಗೆ ನನ್ ಮುಖನ ಕೋಪದಿಂದ ನೋಡಿದ್ರು. ಯಾಕಾಗಿ ನೋಡ್ತಿದ್ರ ಅನ್ನೋದಕ್ಕೆ ತೆಗೆದು ಬಾರಿಸೇ ಬಿಟ್ರು. ನಿನಗ್ ಹೊಡೆದ್ಲಾ? ಅಯ್ಯೋ, ಅದು ಹೊಡೆದಿದ್ದಲ್ಲ ಬಿಡಿ, ಸುತ್ಕೆಲಿ ಜೋರಾಗಿ ಹೊಡೆದ ಹಾಗೆ ಕರೆಂಟ್ ಶಾಕ್ ಹೊಡೆಯೋ ರೀತಿ ತಲೆ ತಿರುಗಿ ವಿಚಿತ್ರವಾಗಿ ಬಿದ್ದೋಗೋ ರೀತಿ ಇತ್ತು ಅದು. ಕೊಟ್ಟಿದ್ದು ಒಂದೇ ಏಟಾದ್ರೂ ಕಣ್ಣು ಆಚೆ ಬರೋ ತರ ಹೊಡೆದ್ಬಿಟ್ಲು ಅವಳು. ಆ ಏಟ್ ತಿಂದು ಸುಧಾರಿಸ್ಕೊಳ್ಳೋ ಅಷ್ಟರಲ್ಲಿ ಭೈರವಿನೇ ಕಣ್ಮರೆ ಆಗ್ಬಿಟ್ಟಿದ್ಲು ಅಮ್ಮೋರೆ. ಏನ್ರಿ, ಯಾರು ಹೇಳ್ಕೊಂಡು ಹೋಗಿರ್ಬಹುದು ರೀ? ಯಾರು ಅಂತ ತಿಳ್ಕೊಬೇಕು. ನಾನೇ ಹೋಗಿ ಭೈರವಿನ ಕರ್ಕೊಂಡು ಬರ್ತೀನಿ. ನೀವೇನು ಹೆದರ್ಕೋಬೇಡಿ. ಬರೋ. ಸರಿ ಯಜಮಾನ್ರೆ. ಅಯ್ಯೋ ದೇವ್ರೆ, ಕಾಪಾಡು ತಂದೆ. ನಾಗವೇಣಿ ಹೇಗಾದರೂ ನಿನ್ನನ್ನು ಬದುಕಿಸಿಕೊಳ್ಳುತ್ತಾಳೆ ಎಂದು ಭಾವಿಸಿದ್ದೆ. ಆದರೆ ನಿನ್ನ ಬದುಕಿಸಿಕೊಳ್ಳುವೆ ಎಂದು ಹೇಳಿದ ನಾಗವೇಣಿ ಒಬ್ಬ ಭಕ್ತನಿಗೋಸ್ಕರ ಅವಳ ಪ್ರಾಣವನ್ನು ಪಣಕ್ಕಿಟ್ಟು ಅಭಯ ಕೊಡುತ್ತಾಳೆ ಎಂದುಕೊಂಡಿರಲಿಲ್ಲ. ನನ್ನ ಅನುಗ್ರಹವಿಲ್ಲದೆ ಮದುವೆ ಮಾಡಿಕೊಳ್ಳಲಾರೆ ಎಂದು ನೀನು ಹೇಗೆ ಪ್ರಮಾಣ ಮಾಡಿರುವೆಯೋ, ನಾನು ಕೂಡ ಹಾಗೆ ನಿನಗೆ ಪ್ರಮಾಣ ಮಾಡುವೆ. ಮುಹೂರ್ತದ ಸಮಯದಲ್ಲಿ ನಾನು ಆ ಮಾಂಗಲ್ಯವನ್ನು ತಂದುಕೊಡದಿದ್ದಲ್ಲಿ ನನ್ನನ್ನು ನಾನು ಸಜೀವ ದಹನ ಮಾಡಿಕೊಳ್ಳುವೆ. ಸಹಾಯ ಬೇಡಿದವರಿಗೆ, ಶರಣಾಗಿ ಬಂದವರಿಗೆ ಕಾಪಾಡುವುದು ನಮ್ಮ ಕರ್ತವ್ಯ. ಆದರೆ ಕರ್ತವ್ಯಕ್ಕಾಗಿ ಹಿಂದೆ ಮುಂದೆ ಯೋಚಿಸದೆ ಬಂಧ ಅನುಬಂಧಗಳನ್ನು ದೂರ ಮಾಡಿಕೊಳ್ಳುವ ಹಾಗೆ ನಾಗವೇಣಿ ಆವೇಶದಿಂದ ವರ್ತಿಸುತ್ತಾಳೆಂದು ನಾನು ಊಹಿಸಿರಲಿಲ್ಲ. ನಾಗವೇಣಿಯನ್ನು ಕರೆದುಕೊಂಡು ಬಾ ಎಂದರೆ ಅವಳನ್ನು ಕರೆದುಕೊಂಡು ಬಾರದೆ ಒಬ್ಬನೇ ಏಕೆ ಬಂದೆ? ಕ್ಷಮಿಸಬೇಕು ಗುರುದೇವ. ನಾಗವೇಣಿ ಬರುತ್ತಿರುವಾಗ ಹೇಳು, ಏನಾಯ್ತು? ಬರುತ್ತಿದ್ದ ನಾಗವೇಣಿಯನ್ನು ಯಾರೋ ಒಬ್ಬರು ಬಂದು ನಮ್ಮ ನಾಗವೇಣಿಯನ್ನು ಬಂಧಿಸಿ ಕರೆದುಕೊಂಡು ಹೋದರು ಗುರುದೇವ. ನಮ್ಮ ನಾಗವೇಣಿಯನ್ನು ಬಂಧಿಸಿ ಕರೆದೊಯ್ದರಾ? ಹೌದು ಗುರುದೇವ.
ನಾಗವೇಣಿಯನ್ನು ಬಂಧಿಸಬಲ್ಲ ಶಕ್ತಿ ಸಾಧಾರಣ ಮಾನವರಿಗಿಲ್ಲ. ಮತ್ತೆ ನಾಗವೇಣಿಯನ್ನು ಬಂಧಿಸಿದವರಾರು? ಯಾವುದಾದರೂ ಕ್ಷುದ್ರ ಶಕ್ತಿ ಬಂಧಿಸಿರಬಹುದಾ? ಯಾವುದು ಆ ಕ್ಷುದ್ರ ಶಕ್ತಿ? ನಾಗವೇಣಿ ಎಲ್ಲಿದ್ದಾಳೆ? ಯಾರು ಕೊಂಡೊಯ್ದಿದ್ದಾರೆ? ಅದು ನನ್ನ ದಿವ್ಯ ದೃಷ್ಟಿಗೆ ಕೂಡ ತಿಳಿಯುತ್ತಿಲ್ಲವೆಂದರೆ ಅದು ಮಂತ್ರಶಕ್ತಿಯಿಂದ ಒಳಗೊಂಡಿರುವ ಯಾವುದೋ ಕ್ಷುದ್ರ ಶಕ್ತಿಯೇ ಆಗಿರುತ್ತದೆ. ಯಾರಿರಬಹುದು? ಅವರು ನಾಗವೇಣಿಯನ್ನು ಯಾಕೆ ಬಂಧಿಸಿದ್ದಾರೆ? ಎಲ್ಲಿಗೆ ಕರೆದುಕೊಂಡು ಹೋಗಿದ್ದಾರೆ? ನೀನು ಹೋಗು. ಹಾಗೆ ಆಗಲಿ. ಅಪ್ಪ ಅರ್ಜುನ್, ಒಂದ್ಸಾರಿ ಕಣ್ ತೆಗೆದ್ ನೋಡಪ್ಪ. ಏನಮ್ಮ ಕೌಸಲ್ಯ, ನಮ್ಗಿಂತ ಶಿಕ್ಷೆ ಯಾಕಮ್ಮ? ಅರ್ಜುನ್, ನಿನ್ಗೇನು ಆಗಲ್ಲಪ್ಪ, ನಿನ್ಗೇನು ಆಗಲ್ಲ. ನೀನ್ ಧೈರ್ಯವಾಗಿರು. ಆ ಶಿವನೇ ನಿನ್ನನ್ನು ಕಾಪಾಡ್ತಾನೆ. ಆ ನಾಗಮ್ಮ ತಾಯಿ ನಿನ್ಗೆ ನೆಲೆಯಾಗಿರ್ತಾಳಪ್ಪ. ನಿನ್ಗೇನು ಆಗಲ್ಲ, ನಿನ್ಗೇನು ಆಗಲ್ಲ. ಹಾ, ಧೈರ್ಯವಾಗಿರು. ನೋಡು, ನಾನು ಕೂಡ ಧೈರ್ಯವಾಗಿ ಇದ್ದೀನಿ. ಹಾ, ನೀನು ಕೂಡ ಧೈರ್ಯವಾಗಿರು. ಧೈರ್ಯವಾಗಿರು. ಅರ್ಜುನ್, ಕೌಸಲ್ಯ, ಆದಿತ್ಯ ಹೋಗಿ ತುಂಬಾ ಹೊತ್ತಾಯ್ತಲ್ಲ. ಭೈರವಿ ಸಿಕ್ಕದ್ಲೋ ಇಲ್ವೋ ಒಂದ್ಸರಿ ಫೋನ್ ಮಾಡಿ ಕೇಳಮ್ಮ, ಕೇಳು. ಅರ್ಜುನ್ಗೆ ಹೇಗಾಯ್ತಲ್ಲ ಅನ್ನೋ ಗಾಬ್ರಿಲಿ ಫೋನ್ ಮನೇಲೆ ಮರ್ತ್ ಬಂದ್ಬಿಟ್ಟೆ ಅಜ್ಜಿ. ಮತ್ತೀಗೇನ್ ಮಾಡೋದು? ನಮ್ಮ ಆದಿತ್ಯನ್ಗೆ ಒಂದ್ಸಲ ಫೋನ್ ಮಾಡಪ್ಪ. ನನ್ನ ಹತ್ರ ಫೋನ್ ಇದೆ, ಆದ್ರೆ ಚಾರ್ಜ್ ಇಲ್ಲ. ಸರಿ ಬಿಡು, ಬರ್ತಾನೆ. ಎಲ್ಲಿಗೆ ಹೋಗ್ತಾನೆ ಅವನು? ಅಪ್ಪ ಅರ್ಜುನ್, ಅರ್ಜುನ್, ನಿನಗೆ ಕೇಳಿಸ್ತಾ ಇದೆಯಾ ನಾನು ಕರೀತಾ ಇರೋದು? ಅರ್ಜುನ್, ನಿನಗೆ ಕೇಳಿಸ್ತಾ ಇದೆ ಅಂತ ನನಗೆ ಗೊತ್ತು. ನೀನು ಹುಷಾರಾಗ್ತೀಯಪ್ಪ. ಭೈರವಿ ಜೊತೆ ನಿನ್ನ ಮದುವೆ ಮಾಡ್ತೀನಿ. ನನ್ನ ಮಾತು ನಂಬು. ನಿಂಗೇನೂ ಆಗಲ್ಲ. ಈ ಮುದುಕಿ ಇರ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ವೀರಭದ್ರ ಅವರು ಆ ಕೃಷ್ಣಯ್ಯನ ಜಾಗದಲ್ಲಿದ್ದು ಊರಿಗೆ ಯಜಮಾನ್ರಾಗ್ತಿದ್ರು. ಅವ್ರ ಮಗನಿಗೂ ಭೈರವಿಗೂ ಮದುವೆ ಆಗಿರ್ತಿತ್ತು. ಎಲ್ಲದಕ್ಕೂ ಇವಳು ಅಡ್ಗೋಡೆ ಆಗ್ಬಿಟ್ಟಿದ್ದಾಳೆ. ಬೊಂಬೆ ಇಷ್ಟೊತ್ತಿಲ್ಲಿ ಇರ್ಲಿಲ್ವಲ್ಲ, ಸಡನ್ ಆಗಿ ಎಲ್ಲಿಂದ ಬಂತಪ್ಪ? ಸಾಮಾನ್ಯವಾಗಿ ಹಾಸ್ಪಿಟ್ಲಲ್ಲಿ ಬೊಂಬೆ ಇಡಲ್ವಲ್ಲ.
ಇದೇನಿದು? ಈ ಬೊಂಬೆ ಚಿಕ್ಕದಾಗಿದ್ರೂ ಮನುಷ್ಯರ ತರ ಭಾರ ಇದೆಯಲ್ಲ. ಅಮ್ಮ ನೀವು ಸ್ವಲ್ಪ ಹೊತ್ತು ಆಚೆ ಇರಿ. ಆಯ್ತು ಡಾಕ್ಟರ್. ಅರ್ಜುನ್, ನಿಂಗೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನಿಂಗೇನೂ ಆಗಲ್ಲಪ್ಪ. ನೀನ್ ಧೈರ್ಯವಾಗಿರು, ಧೈರ್ಯವಾಗಿರು. ಆದಿತ್ಯ, ಏನ್ರಿ ಭೈರವಿ ಸಿಕ್ಕದ್ಲಾ? ಭೈರವಿನ್ ಕರ್ಕೊಂಡ್ ಬರ್ದೆ ನೀನೊಬ್ನೇ ಬಂದಿದ್ಯಲ್ಲೋ, ಅವಳಲ್ಲಿ? ಭೈರವಿ ಎಲ್ಲೂ ಸಿಗ್ಲಿಲ್ಲ ಅಜ್ಜಿ. ಓ ಮೈ ಗಾಡ್. ಇನ್ನೂ ಹುಡ್ಕೋಣ ಅಂತ ಅನ್ಕೊಂಡಿದ್ದೆ, ಆದ್ರೆ ಅರ್ಜುನ್ ಪರಿಸ್ಥಿತಿ ಹೇಗಿದೆಯೋ ಏನೋ ಅಂತ ಹಾಸ್ಪಿಟಲ್ಗೆ ಮತ್ತೆ ವಾಪಸ್ ಬಂದೆ ಅಜ್ಜಿ. ಒಂದ್ ವೇಳೆ ಮನೆಗೇನಾದ್ರೂ ಹೋಗಿದಾಳೋ ಏನೋ ರೀ. ಅರ್ಜುನ್ ಚೇತರಿಸ್ಕೊಳ್ಳಿ ಅಂತ ನಾಗಮ್ಮನ್ಗೆ ಕೈ ಮುಗಿಯಕ್ ಹೋಗಿದ್ದಾಳೋ ಏನೋ. ಏನಪ್ಪ, ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ ಆ ನಾರಾಯಣ ಬಂದು ಹೇಳಲಿಲ್ವಾ? ಭೈರವಿನ ಯಾರು ಹೇಳ್ಕೊಂಡು ಹೋದ್ರು, ಯಾಕೆ ಹೇಳ್ಕೊಂಡು ಹೋದ್ರು ಅಂತ ಗೊತ್ತಾಗ್ಲಿಲ್ಲ. ಸಿಕ್ಕಿದವ್ರನ್ನೆಲ್ಲ ಕೇಳ್ದೆ, ಯಾರು ಭೈರವಿನ ನೋಡ್ಲಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಬೇಗ ಹುಡುಕ್ಲಿ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದಿದ್ದೀನಿ. ಅದೇನಪ್ಪ, ನಿಮ್ಮ ಅಪ್ಪ ಅವ್ರು ಬದುಕಿರೋವರೆಗೂ ಈ ಊರಿಗೆ ಪೊಲೀಸ್ನವ್ರು ಕಾಲೇ ಇಟ್ಟಿರಲಿಲ್ಲ. ಅಂಥದ್ರಲ್ಲಿ ಅವ್ರಿಗೆ ವಾರಸ್ದಾರ ಆಗಿ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ. ವಾರಸುದಾರ ಆದ್ರೇನು? ನಮ್ಮ ಅಪ್ಪನ ಪದ್ಧತಿ ಸಿದ್ಧಾಂತಗಳನ್ನ ಪಾಲಿಸೋದು ಒಂದೇ ಅಲ್ಲ, ಕಾನೂನನ್ನ ಗೌರವಿಸೋದು, ಅದನ್ನ ಉಪಯೋಗಿಸ್ಕೊಳ್ಳೋದು ಕೂಡ. ಅದನ್ನ ತಿಳ್ಕೊಂಡು ಮಾತಾಡಿ. ಒಂದು ವೇಳೆ ವೀರಭದ್ರ ನಿನ್ ತಂಗಿನ ಕಿಡ್ನಾಪ್ ಮಾಡಿದ್ರೆ ಅವನ್ ಸಿಕ್ಕ ಹಾಕೊಳ್ತಾನ ಏನೋ ಅಂತ ನಾನು ಹಾಗಂದೆ. ನಿನ್ಗೆಲ್ಲ ಅರ್ಥ ಆಗ್ಬೇಕು. ಅಜ್ಜಿ, ಅರ್ಜುನ್ ಹೇಗಿದ್ದಾರೆ? ಬಾಡಿಯಿಂದ ವಿಷ ತೆಗೆದ್ರಾ? ಪ್ರಜ್ಞೆ ಬಂದಿದ್ಯಾ? ಅದಲ್ಲ ಕಣೋ, ಬರೋ ಅವಕಾಶನೇ ಇಲ್ಲ. ಬ್ಲಡ್ ಅಲ್ಲಿ ಬೆರೆತಿರೋ ವಿಷ ಮೆದುಳು ಕೂಡ ಎಫೆಕ್ಟ್ ಆಗಿದೆ. ಅವ್ರು ಬದುಕೋದು ಕಷ್ಟನೇ.